ಪ್ರಚಾರದ ಅಖಾಡಕ್ಕಿಳಿದಿರುವ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ವಿಧಾನಸೌಧ ಸಂಪೂರ್ಣ ಖಾಲಿಯಾಗಿದೆ. ಗ್ಯಾರಂಟಿ ಬಿಟ್ಟು ಬೇರೆ ಯಾವ ಸಾಧನೆ ಬಗ್ಗೆಯೂ ಮಾತಾಡ್ತಾ ಇಲ್ಲ. ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಕುರ್ಚಿಗೋಸ್ಕರ ಕಿತ್ತಾಡೋದನ್ನ ಬಿಟ್ಟು ಬೇರೆ ಸಾಧನೆಯೇ ಮಾಡಿಲ್ಲ. ಭ್ರಷ್ಟಾಚಾರ ನಡೆಸೋದೇ ಕಾಂಗ್ರೆಸ್ ಸರ್ಕಾರದ ಸಾಧನೆಯಾಗಿದೆ. ಸಿದ್ದರಾಮಯ್ಯ ತಾವೇ ಅಹಿಂದ ನಾಯಕ ಅಂತ ಬೆಂತಟ್ಕೊಳ್ತಿದ್ದಾರೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ರಾಜ್ಯದ ಎಲ್ಲ ಮಂತ್ರಿಗಳನ್ನು ಈ ಚುನಾವಣೆಯ ಪ್ರಚಾರಕ್ಕೆ ಇವತ್ತು ಡೆಪ್ಯೂಟ್ ಮಾಡಿರ್ತಕ್ಕಂಥದ್ದೇನಿದೆ. ಬೆಂಗಳೂರು ನಗರದ ವಿಧಾನಸೌಧ ಸಂಪೂರ್ಣ ಖಾಲಿ ಇದೆ. ಆದರೆ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯ ಸುಭಿಕ್ಷವಾಗಿ ಇರ್ತಕ್ಕಂಥದ್ದಕ್ಕೆ ಅವರ ಸರ್ಕಾರದ ಸಾಧನೆಗಳ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದಾರೆ. ಯಾವ ಸಾಧನೆಗಳ ಬಗ್ಗೆ ಹೇಳ್ತಾ ಇದ್ದಾರೆ? ಒಂದು ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಟಿರ್ತಕ್ಕಂಥದ್ದು. ಒಬ್ಬ ಮುಖ್ಯಮಂತ್ರಿಗೆ ಗೌರವ ತರ್ತಕ್ಕಂಥ ಪದ ಬಳಕೆಯನ್ನು ಮೀರಿ ಮಾತನಾಡ್ತಕ್ಕಂಥದ್ದನ್ನು ನಾನು ಗಮನಿಸಿದ್ದೇನೆ. ಅವರಲ್ಲಿ ಇರ್ತಕ್ಕಂಥ ಬಂಡವಾಳ, ಈ 5 ಗ್ಯಾರಂಟಿಗಳ ಬಂಡವಾಳವನ್ನು ಹೊರತುಪಡಿಸಿ ಈ ಕಳೆದ 3 ವರ್ಷದಲ್ಲಿ ಯಾವುದೇ ಸಾಧನೆಗಳಾಗಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇನ್ನೊಂದು 2 ತಿಂಗಳಿಗೆ 3 ವರ್ಷ ಸಂಪೂರ್ಣಗೊಳಿಸ್ತಾರೆ. ಮುಖ್ಯಮಂತ್ರಿಯ ಕುರ್ಚಿಗೆ ಪ್ರಾಮುಖ್ಯತೆ ಕೊಟ್ಟಿರ್ತಕ್ಕಂಥದ್ದನ್ನು ಹೊರತುಪಡಿಸಿದ್ರೆ ಅದಕ್ಕಿಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.